ಆ ಹೀರೋ ಪಾಠದ ಈ ಎರಡು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ. ಸೊ ಆನಂತರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ 2022ರಲ್ಲಿ ನಿಮ್ಮ ಪರೀಕ್ಷೆಗೆ ಬೀಳುವಂಥ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಅವುಗಳ ನೋಟಿಫಿಕೇಷನನ್ನು ನೀವು ಬೇಗನೆ ಪಡಿಬಹುದು. ಓ ಹೀರೋ ಈ ಒಂದು ಲೆಸನ್ ಮೇಲೆ 3 ಮಾರ್ಕ್ಸ್ನ ರಗ್ಗನ್ನು ಹೊಚ್ಕೊಂಡಿರ್ತಾನೆ. ಸೂನ್ ಹಿ ಫೆಲ್ ಅಸ್ಲೀಪ್, ಬೇಗನೆ ನಿದ್ರೆಗೆ ಜಾರ್ತಾನೆ. ಹಿ ಬಿಗ್ಯಾನ್ ಟು ಹ್ಯಾವ್ ಎ ನೈಟ್ ಮೇರ್, ಆಗ ಈತನಿಗೆ ನೈಟ್ ಮೇರ್ ಅಂದರೆ ಕೆಟ್ಟ ಕನಸು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆಟ್ ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಒಂದು ಹುಲಿ ಈತನ ಬೆನ್ನತ್ತತ್ತೆ. ಹಿ ಟ್ರೈಡ್ ಟು ಎಸ್ಕೇಪ್ ಆಗಲಿಕ್ಕೆ, ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ. ಹಿ ಗ್ರೋನ್ಡ್ ಇನ್ ಡಿಸ್ಪೇರ್, ಆದರೆ ಒಂದು ನಿರಾಸೆಯಲ್ಲಿ ನರಳುತ್ತಾನೆ. ಗ್ರೋನ್ ಅಂದರೆ ನರಳೋದು. He put his hand out to feel that Granny's presence. ಗ್ರ್ಯಾನಿನ ಹಿಡಿಲಿಕ್ಕೆ ಹೋಗ್ತಾನೆ, ಯಾಕಂದರೆ ಪ್ರತಿದಿನ ಆತ ಗ್ರ್ಯಾನಿ ಹತ್ರ ಮಲಗ್ತಿರ್ತಾನೆ. ಬಟ್ ಹಿ ಟಚ್ಡ್ ವುಡನ್ ಲೆಗ್ ಆಫ್ ದ ಬೆಂಚ್, ಆದರೆ ಆ ಬೆಂಚಿನ ವುಡನ್ ಲೆಗ್ ಮಾತ್ರ ಅದನಿಗೆ ಸಿಗುತ್ತೆ, ಆದರೆ ಅಜ್ಜಿ ಇರೋದಿಲ್ಲ. ಹಿ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್ ಆ್ಯಂಡ್ ಥಾಟ್ ದಟ್ ದ ಡೆವಿಲ್ ವುಡ್ ಪುಲ್ ಹಿಮ್ ಔಟ್ ಆ್ಯಂಡ್ ಆಸ್ ಇಟ್ ಕೇಮ್ ನಿಯರರ್. ಆನಂತರ ಅದೇ ಸಂದರ್ಭದಲ್ಲಿ ಒಂದು ಯಾರೋ ಚಲಿಸುವಂಥ ವಸ್ತು ಒಳಗೆ ಬರುತ್ತೆ. ಈತೇನು ತಿಳಿತಾನೆ, ಇದೊಂದು ಡೆವಿಲ್ ಇರ್ಬೋದು, ಇದೊಂದು ದೆವ್ವ ಇರ್ಬೋದು ಅಂತ ತಿಳ್ಕೊತಾನೆ. ಸೊ ಹಿ ಕ್ರೌಲ್ಡ್ ಹಗ್ಡ್ ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್. ಆನಂತರ ಹೊರಗೆ ಬಂದು ಈತ ಏನು ಮಾಡ್ತಾನೆ ಅಂದರೆ ಹಗ್ಡ್, ಆ ಒಂದು ದೆವ್ವದ ಕಾಲನ್ನು ಹಿಡಿತಾನೆ. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್, ಅದನ್ನು ಜೋರಾಗಿ ಕಡಿತಾನೆ. ಸೊ ಸ್ವಾಮಿ ಹ್ಯಾಡ್ ಎ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡರ್ ದ ಬೆಂಚ್. ಈ ರೀತಿ ಸ್ವಾಮಿ ಏನು ಮಾಡ್ತಾನೆ ಅಂತಂದರೆ ಭಯಾನಕವಾಗಿರುವಂಥ ಒಂದು ಅನುಭವವನ್ನು ಆತ ಅಲ್ಲಿ ಪಡ್ಕೊಳ್ತಾನೆ. ಆ ಹೀರೋ ಪಾಠದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವ, ದ ಆಫೀಸ್ ರೂಮ್. ಕೊನೆಗೆ ಸ್ವಾಮಿ ತನ್ನ ತಂದೆ ಆಫೀಸ್ ರೂಮ್ನಲ್ಲಿ ಮಲಗಲಿಕ್ಕೆ ಒಪ್ಪಿಕೊಳ್ತಾನೆ. ಹಿ ಸ್ಪೆಂಟ್ ಡೆಟ್ ನೈಟ್ ವಿತ್ ದ ಫಿಯರ್ ಆಫ್ ದ ಡೆವಿಲ್ಸ್ ಆ್ಯಂಡ್ ದ ನೈಟ್ ಮೇರ್ಸ್. ಆನಂತರ ಆತ ಅಲ್ಲಿ ಹೆದರ್ತಾನೆ. ಎದಕ್ಕಂತಂದರೆ ಡೆವಿಲ್ಸ್ ಮತ್ತು ನೈಟ್ ಮೇರ್ಸ್ಗೆ. ಡೆವಿಲ್ಸ್ ಅಂದರೆ ದೆವ್ವಗಳು ಮತ್ತು ನೈಟ್ ಮೇರ್ಸ್ ಅಂತಂದರೆ ಕೆಟ್ಟ ಕನಸುಗಳಿಗೆ. ದೆನ್ ಹಿ ಸಾ ಸಮಥಿಂಗ್ ಮೂವಿಂಗ್ ಇನ್ ಟು ದ ಡಾರ್ಕ್ನೆಸ್, ಕತ್ಲಲ್ಲಿ ಯಾರೋ ಬಂದಂಗಾಯಿತು. ಸೊ ಹಿ ಥಾಟ್ ದ್ಯಾಟ್ ಹಿಸ್ ಎಂಡ್ ಹ್ಯಾಡ್ ಕಮ್, ಕೊನೆಗೆ ತಿಳ್ಕೊಳ್ತಾನೆ ತನ್ನ ಕೊನೆ ಬಂತು ಅಂಥೇಳಿ. ಆ್ಯಂಡ್ ದ ಡೆವಿಲ್ಸ್ ಹ್ಯಾಡ್ ಟು ಕಮ್ ಟು ಕ್ಯಾರಿ ಹಿಮ್ ಅವೇ, ಡೆವಿಲ್ ಬಂದು ತನ್ನನ್ನು ಒಯ್ಬೋದು ಅಂತ ಅಂದ್ಕೊಂಡು ಫೈನಲಿ ಆ್ಯಸ್ ಆನ್ ಅಟೆಂಪ್ಟ್ ಫಾರ್ ಸರ್ವೈವಲ್ ಹಿ ಹಗ್ಡ್ its legs with all his might and used his teeth as mortal weapon on it. ಕೊನೆಗೆ ಏನು ಮಾಡ್ತಾನೆ ಅಂತಂದರೆ ಸರ್ವೈವಲ್ ಆಗಲಿಕ್ಕೆ, ಬದುಕಲಿಕ್ಕೆ, ಹಗ್ಡ್ ಇಟ್ಸ್ ಲೆಗ್ಸ್, ಅದರ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು, ವಿತ್ ಆಲ್ ಹಿಸ್ ಮೈಟ್ ಆ್ಯಂಡ್ ಯೂಸ್ ಹಿಸ್ ಟೀತ್ ಆ್ಯಸ್ ಮಾರ್ಟಲ್ ವೆಪನ್ಸ್ ಆನ್ ಇಟ್, ತನ್ನ ಹಲ್ಲುಗಳಿಂದ ಅದನ್ನು ಕಡಿತಾನೆ, ಆ ಒಂದು ದೆವ್ವದ ಕಾಲನ್ನು. ಇಟ್ ವಾಸ್ ನಾಟ್ ದ ಡೆವಿಲ್, ಆದರೆ ಅದು ಡೆವಿಲ್ ಆಗಿರೋದಿಲ್ಲ. ಡೆಟ್ ದ ಬರ್ಗ್ಲರ್ ಹೂ ಕ್ರೈಡ್ ವಿತ್ ಪೇನ್, ನೋವಿನೊಂದಿಗೆ ಆತ ಏನು ಮಾಡ್ತಾನೆ ಅಂತಂದರೆ ಬರ್ಗ್ಲರ್ ಅಂದರೆ ದರೋಡೆಕೋರ ಚೀರ್ತಾನೆ. ಆ್ಯಂಡ್ ಫೆಲ್ ಅಮಿಡ್ಸ್ಟ್ ದ ಫರ್ನಿಚರ್ ವಿತ್ ದ ಬ್ಲೀಡಿಂಗ್ ಆ್ಯಂಕಲ್, ಅಂದರೆ ತನ್ನ ಮೊಣಕಾಲೆಲ್ಲ, ತನ್ನ ಆ್ಯಂಕಲೆಲ್ಲ ಏನಾಗ್ತಾ ಇರುತ್ತೆ ಅಂತ ರಕ್ತದಿಂದ ಸೋರ್ತಾ ಇರುತ್ತೆ. ಫರ್ನಿಚರ್ ಒಳಗೆ ಏನಾಗ್ತಾನೆ ಅಂತಂದರೆ ಕಳ್ಳ ಬಿದ್ದು ಹೋಗ್ತಾನೆ. ಕೃತಜ್ಞರಾಗಿರ್ತೀವಿ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್, ಈತನ ಕ್ಲಾಸ್ಮೇಟ್ಸ್ ಆತನನ್ನು ಹೇಗೆ ನೋಡ್ತಾರೆ ಅಂತಂದರೆ ರೆಸ್ಪೆಕ್ಟ್ದಿಂದ, ಗೌರವದಿಂದ ನೋಡಕತ್ತರು. ಹಿಸ್ ಟೀಚರ್ ಪ್ಯಾಟೆಡ್ ಹಿಮ್, ಆತನ ಟೀಚರ್ಸ್ ಎಲ್ಲ ಬಂದು ಆತನಿಗೆ ಬೆನ್ನು ತಟ್ಟಿದ್ರು. ಆ್ಯಂಡ್ ಹಿಸ್ ಹೆಡ್ ಮಾಸ್ಟರ್ ಅಪ್ರಿಸಿಯೇಟೆಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್, ಆ ಥರ ಹೆಡ್ ಮಾಸ್ಟರ್ ಹೇಳ್ತಾರೆ ನೀನೇ ನಿಜವಾಗಿರುವಂಥ ಒಬ್ಬ ಸ್ಕೌಟ್, ಅಂದರೆ ಒಬ್ಬ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಅಂತ. ಥಸ್ ಅನೋಯಿಂಗ್ಲಿ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್, ಹೀಗೆ ತನಗರಿವಿಲ್ಲದಂತೆ ಸ್ವಾಮಿ ಏನಾದ ಅಂತಂದರೆ ಒಂದೇ ಒಂದು ರಾತ್ರಿ ಒಳಗೆ ಹೀರೋ ಆಗಿ ಪರಿಣಮಿಸಿದ.